ಪ್ರೋ ಕಬಡ್ಡಿಯ ಮತ್ತೊಬ್ಬ ಸ್ಟಾರ್ ನಮ್ಮ ಕಣ್ಮುಂದೆನೆ ಮರೆಯಾಗ್ತಿದ್ದಾರೆ. ಆಲ್ ಟೈಮ್ ರೇಟ್ ಪಾಯಿಂಟ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂತ ನಮ್ಮ ಫೇವರೇಟ್ ಮಣಿಂದರ್ ಸಿಂಗ್ ಹೆಬ್ಬುಲಿ. ಇವರು ಬೆಂಗಳೂರು ಬುಲ್ಸ್ ವಿರುದ್ಧ ರೇಡಿ ಬಂದಾಗೆಲ್ಲ ಭಯ ಆಗ್ತಾ ಇತ್ತು. ಸೂಪರ್ ರೇಡ್ ಮೇಲೆ ಸೂಪರ್ ರೇಡ್ ಮಾಡಿ ಪಾಯಿಂಟ್ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಸೀಸನ್ 1ರ ಚಾಂಪಿಯನ್, ಸೀಸನ್ 7ರ ಚಾಂಪಿಯನ್, ಪ್ರೋ ಕಬಡ್ಡಿ ಸೀಸನ್ 12 ಆಕ್ಷನ್ ಅಲ್ಲಿ ಕೇವಲ ಬೇಸ್ ಪ್ರೈಸಿಗೆ ಹೋಗಿದ್ದ ದಿನಕ್ಕೆ 20 ಲಕ್ಷಕ್ಕೆ ಪಟ್ನಾ ಪೈರೇಟ್ಸ್ ಹೋಗ್ತಾರೆ. ಸೀಸನ್ 5ರಿಂದ ಬೆಂಗಾಲ್ ವಾರಿಯರ್ಸ್ ಜೆರ್ಸಿಲಿ ಆಡ್ತಿರುವಂತಹ ಮಣಿಂದರ್ ಸಿಂಗ್ ಅವರು ಪ್ರತಿ ಸೀಸನ್ ಕನ್ಸಿಸ್ಟೆಂಟ್ ಪ್ರದರ್ಶನ ಕೊಡ್ತಾ ಇದ್ರು. ಸೀಸನ್ 6, 7, 8, 9 200+ ರೇಟ್ ಪಾಯಿಂಟ್ಸ್ ಇದೆ. ಇನ್ಫ್ಯಾಕ್ಟ್ ಸೀಸನ್ 8 ಇವರ ಬೆಸ್ಟ್ ಸೀಸನ್ ಆಗುತ್ತೆ. 262 ರೇಟ್ ಪಾಯಿಂಟ್ ತೆಗೆದುಕೊಂಡು ಪರ್ದೀಪ್ ನರ್ವಾಲಿಂದ ಕೇವಲ 274 ರೇಟ್ ಪಾಯಿಂಟ್ ಹಿಂದೆ ಇದ್ದಾರೆ ಆಲ್ ಟೈಮ್ ಪಟ್ಟಿಯಲ್ಲಿ ಕೂಡ. ಬಟ್ ಸೀಸನ್ 10 ನೋಡಿದಾಗ ಬರೀ 3 ರೇಟ್ ಪಾಯಿಂಟ್ ಇಂದ ಆ 200 ಮಿಸ್ ಆಗುತ್ತೆ, 197 ರೇಟ್ ಪಾಯಿಂಟ್ ಆಗುತ್ತೆ. ಬಟ್ ಸೀಸನ್ 11ರಲ್ಲಿ ಕೇವಲ 100 ರೇಟ್ ಪಾಯಿಂಟ್ ಆಗುತ್ತೆ ನಮ್ಮ ಮಣಿಂದರ್ ಸಿಂಗ್ಗೆ. ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂದ್ರೆ, ಒಂದು ಸೂಪರ್ ರೇಡ್ ಇಲ್ಲ ಸೀಸನ್ 11ರಲ್ಲಿ. ಸೂಪರ್ ರೇಡ್ ನ ಸರ್ದಾರ, ಪ್ರತಿ ಸೀಸನ್ ಅಲ್ಲೂ ಸೂಪರ್ ರೇಡ್ ಮಾಡುವಂತ ಮಣಿಂದರ್ ಸೀಸನ್ 11ರಲ್ಲಿ ಒಂದು ಸೂಪರ್ ರೇಡ್ ಮಾಡೋದಿಲ್ಲ. ಸೊ ಅದಕ್ಕಾಗೇನೆ ಬೇಸ್ ಪ್ರೈಸಿಗೆ ಹೋದ್ರೆ ಈಗ ಪಟ್ನಾ ಪೈರೇಟ್ಸ್ ನಲ್ಲಿ ಯಂಗ್ ರೇಡರ್ಸ್ ನ ಪಡೆ ಇದೆ. ಅವರ ಜೊತೆ ಸೇರ್ಬಿಟ್ಟು ಇದು ಕಮ್ ಬ್ಯಾಕ್ ಸೀಸನ್ ಆಗ್ಬೋದಾ ಮಣಿಂದರ್ ಸಿಂಗ್ ಅವರಿಗೆ, ಅಥವಾ ಕಣ್ಮರೆ ಸೀಸನ್ ಆಗುತ್ತಾ?